ವೆಲ್ಕಮ್ ಟು ಮೈ ಚಾನಲ್. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇನು ಅಂತ ಮಲೆನಾಡಿನವರಿಗೆ ಗೊತ್ತಿರುತ್ತೆ. ಇದು ಮರಕೆಸ ಅಂತ ಹೇಳ್ತೀವಿ, ಮರಕೆಂಬು ಅಂತ ಹೇಳ್ತೀವಿ ನಾವು. ಇದನ್ನು ನೀಟಾಗಿ ವಾಶ್ ಮಾಡಿ ತೊಳ್ಕೊಂಡು ತಗೊಂಡಿದ್ದೇನೆ. ಒಂದು 4-5 ಎಲೆ ತಗೊಂಡಿದ್ದೇನೆ. ಈ ಥರ ಇರುತ್ತೆ ನೋಡಿ. ಇದು ಮಳೆಗಾಲದ ಸ್ಪೆಷಲ್ ಹೌದು. ನಮ್ಮ ಕಕ್ಕಡ ಅಂತ ಹೇಳ್ತೀವಲ್ಲ, ಆಷಾಢ ಅಂತ ಹೇಳ್ತಾರಲ್ಲ, ಅದರದ್ದು ಸ್ಪೆಷಲ್ಲೂ ಹೌದು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒಂದು ನಿಂಬೆ ಹುಳಿ ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ. ಇದನ್ನು ಇವಾಗ ನೀರಿನಲ್ಲಿ ಇದರ ರಸವನ್ನು ಹಾಕ್ಕೊಳ್ತೇನೆ. ಹುಣಸೆ ಹುಳಿ ರಸವನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಮಾಡುವ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂತರ ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೇನೆ. ಲವಂಗ ಚಕ್ಕೆ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಕಾಳುಮೆಣಸು ಹಾಕ್ಕೊಂಡಿದ್ದೇನೆ. ಇದು ಸಾಂಬಾರ ಅಂತ ಹೇಳ್ತೀವಲ್ಲ, ಅದು ಹಾಕ್ಕೊಳ್ತೇನೆ. ಇದು ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ. ಏಲಕ್ಕಿ ಮತ್ತು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಇಷ್ಟ ಇಲ್ಲದವರು ಹಿಂಗಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೋಬೋದು. ಜೀರಿಗೆಯನ್ನು ಸಹ ಆ್ಯಡ್ ಮಾಡ್ತೇನೆ. ದೊಡ್ಡ ಜೀರಿಗೆಯನ್ನು ಸಹ ಹಾಕ್ಕೊಳ್ತೇನೆ. ಸೋಂಪು ಕಾಳು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಳ್ತೇನೆ. ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು. ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತೇನೆ. ಬಿಳಿ ಬೆಲ್ಲ ಆದರೂ ಆಗ್ಬೋದು, ಕಪ್ಪು ಬೆಲ್ಲ ಆದರೂ ಹಾಕೋಬೋದು. ಇವಾಗ ಇದನ್ನು ಕರಗಿಸ್ಕೊಳ್ತೇನೆ ನಾನು ನೀರು ಹಾಕಿ. ನಂತರ ನಾನು ಇದು 5-6 ಗಂಟೆ ನೆನೆಕ್ಕೆ ಹಾಕಿದ್ದೆ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. 5-6 ಗಂಟೆ ಆದ ನಂತರ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಓಮಕಾಳು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೇನೆ. ಫ್ರೈ ಮಾಡುವಾಗ ಮರ್ತೋಯ್ತು, ಅದರಿಂದ ಇವಾಗ ಹಾಕ್ಕೊಳ್ತಿದ್ದೇನೆ. ಈ ಹುರಿದ ಮಸಾಲೆ ಎಲ್ಲವನ್ನು ಇದ್ರ ಜೊತೆ ಹಾಕ್ಕೊಳ್ತೇನೆ. ತೆಂಗಿನಕಾಯಿ ಪೀಸಸನ್ನು ಸಹ ಹಾಕ್ಕೊಂಡಿದ್ದೇನೆ ನಾನು. ಒಂದು ತೆಂಗಿನಕಾಯಿಯನ್ನು ಹಾಕ್ಕೊಳ್ತೇನೆ ನಾನು. ಒಂದು ಸತಿ ಆಗಲ್ಲ, 2 ಸತಿ ಮಿಕ್ಸಿ ಮಾಡಿಕೊಳ್ತೇನೆ. ಇದು ಬೆಲ್ಲವನ್ನು ಕರಗಿಸಿ ಸೋಸಿ ಇಟ್ಕೊಂಡಿದ್ದೇನೆ. ಅದೇ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೇನೆ. ಹುಣಸೆ ಹುಳಿ ರಸವನ್ನು ಹಾಕಿಟ್ಟ ಎಲೆಗಳು ಈ ಥರ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತೇನೆ. ಇವಾಗ ಮಿಕ್ಸಿ ಮಾಡಿರುವಂಥದ್ದನ್ನು ಹಾಕ್ಕೊಳ್ತೇನೆ. ಅಕ್ಕಿ ಮಸಾಲೆ ಎಲ್ಲವನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನಲ್ವಾ, ಅದನ್ನೆಲ್ಲ ಸೇರಿಸ್ಕೊಳ್ತಿದ್ದೇನೆ. ನಾನು 2 ಸತಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಸೆಕೆಂಡ್ ಟೈಮ್ ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೇನೆ ಇದ್ರ ಜೊತೆಗೇ.
ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಯಾವ ಹದದಲ್ಲಿ ಇರಬೇಕಂದ್ರೆ ದೋಸೆ ಹಿಟ್ಟಿನ ಹದದಲ್ಲಿ ಅಲ್ಲ, ಇಡ್ಲಿ ಹಿಟ್ಟಿರುತ್ತಲ್ವ ಅದರ ಹದದಲ್ಲಿ ಇದ್ದರೆ ಸಾಕು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟಿರ್ತೀನಿ ನಾನು. ಈ ಹದದಲ್ಲಿ ಇದ್ದರೆ ಸಾಕು. ಬೆಲ್ಲ ಜೋನಿ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ನಾನು. ನಂತರ ಒಂದು ಸ್ಟೀಲ್ ಪ್ಲೇಟ್ ತಗೊಂಡಿದ್ದೇನೆ, ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು. ತುಂಬಾ ಸೂಪರಾಗಿ ಬರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡೋದಿದ್ದರೆ ಮಾಡಿ ನೋಡಿ. ಇವಾಗ ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿ ಪಾತ್ರೆ ಇರುತ್ತಲ್ವ ಅದರಲ್ಲಿ ಬೇಯಿಸಿ ತಗೊಂಡಿದ್ದೇನೆ ನಾನು. ಈ ರೀತಿಯಾಗಿದೆ ನೋಡಿ. ಇದು 45 ಮಿನಿಟ್ ಆದರೂ ಬೇಯಬೇಕು ಚೆನ್ನಾಗಿ. ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ, ಸೂಪರಾಗಿರುತ್ತೆ. ಈ ರೀತಿ ನಿಮಗೆ ಯಾರೂ ತೋರಿಸಿರಲ್ಲ, ವಿಡಿಯೋದಲ್ಲಿ ಯಾರೂ ತೋರಿಸಿರಲ್ಲ ಈ ರೀತಿ ರೆಸಿಪಿ. ನಾನು ತೋರಿಸ್ತಿದ್ದೇನೆ ನೋಡಿ. ಈ ರೀತಿ ನೋಡಿ ಮಾಡಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ, ಟೇಸ್ಟಿನೂ ಆಗಿರುತ್ತೆ. ಎಲ್ಲವನ್ನು ನಾನು ಕಟ್ ಮಾಡ್ಕೊಳ್ತೇನೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿನೂ ಕಟ್ ಮಾಡ್ಕೊಳ್ಬೋದು. ಫ್ರೈ ಪ್ಯಾನ್ ತಗೊಂಡು ಇದ್ದೇನೆ ನಾನು ಇವಾಗ. ಇದಕ್ಕೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದ ಬದಲಿಗೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು. ಇವಾಗ ಕಟ್ ಮಾಡಿದ್ನೆಲ್ಲ ಇದಕ್ಕೆ ನಾವು ಪತ್ರೊಡೆ ಅಂತ ಹೇಳ್ತೀವಿ. ಮರಗೆಸ ಎಲೆದು ಪತ್ರೊಡೆ. ಎಲ್ಲವನ್ನು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಹೊತ್ತು. ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. 2 ಸೈಡು ಮಗುಚಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ ನಾನು. ಈ ರೀತಿಯಾಗಿದೆ ನೋಡಿ. ಫೈನಲಿ ಈ ರೀತಿ ರೆಡಿ ಆಯಿತು ನಮ್ಮ ಪತ್ರೊಡೆ, ಮಲೆನಾಡಿನ ಪತ್ರೊಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.